ನಾನು ಆ ಸಲ ಹೋಗಿದ್ದೆ ಈ ಬಸ್ಸಲ್ಲಿ ಬ್ಯಾಂಗ್ಳೂರಿಗೆ, ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಕಸನ್ ಅಂದ್ರೆ ಹೀಗೆ ಬರ್ತದೆ. ಅದು ಸೆಲೆಬ್ರಿಟಿ ಅವರೆಲ್ಲ ತಿಂತಾರಂತೆ, ತಿಂದ್ರೆ ನಾವು ಮೇಲೆ ಹೋಗುವ. ಇದು ನೋಡಿ ಗೈಸ್, ಚೀಸ್ ಹೀಗೆ ಬರ್ತದೆ ಫುಲ್ ಮೇಲೆ ತನಕ. ನಮ್ಮೊಟ್ಟಿಗಿದ್ದಾರೆ ಕೃಷ್ಣಮೂರ್ತಿ ಆಚಾರ್ಯ ಅವರು. ಅದು ಅಂತ ವಾರ್ನಿಂಗ್ ಬೇಕು. ಕರ್ನಾಟಕದಲ್ಲಿ ಏನು ಫಾಲೋವರ್ಸ್ ಗೊತ್ತಲ್ಲ, ಡಿಸ್ಕೌಂಟ್ ಉಂಟಾ? ಚೀಪ್ ಆ್ಯಂಡ್ ಬೆಸ್ಟ್. ಹಾಯ್ ಹಾಯ್. ಊರಲ್ಲಿ ನಿಲ್ಲಿಸುವಲ್ಲ, ಇಲ್ಲೇ ನಿಲ್ಲಿಸುವ, ಇಲ್ಲಿ ಸಿಸ್ಟಮ್ ಇದರಲ್ಲಿ ಸೆಟ್ ಅಲ್ಲ. ನಾವೀಗ ಬಬ್ಬಾಸಿಗೆ ಬಂದಿದ್ದೇವೆ ಅಂತ ಹೇಳಿಕುಂಟಾ. ಇದು ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ಕೆಫೆ. ಒಳ್ಳೆ ಉಂಟು, ಬನ್ನಿ. ಐಸ್ ಕ್ರೀಮ್ ಖಜಾನ ತಿನ್ಬೇಕಾಯ್ತಾ, ಒಳ್ಳೆ ಉಂಟು. ಖಜಾನವ ನೆಕ್ಸ್ಟ್ ಲೆವೆಲ್. ಜನ ಲೂಟುದೆಂತ ಮಾರೆ. ಇಲ್ಲ ಮಾರೆ, ಒಳ್ಳೆ ಉಂಟಾ ನೋಡಿ. ಪೇಸ್ಟ್ರಿ ಮತ್ತೆ ಇದು ದೊಡ್ಡ ದೊಡ್ಡ ಕೇಕ್ ಎಲ್ಲ ಮಾಡ್ತಾರೆ. ಓಕೆ, ಸೆಟ್ ಅಲ್ಲ ಹಾಗಾದ್ರೆ. ಸೆಟ್ ದನಿ ಇಲ್ಲಿ ಬದಿಯಲ್ಲಿ ಕೂತಿರ್ತಾನೆ, ಬದಿಯಲ್ಲಿ ಕೂತಿರ್ತಾನೆ. ಮತ್ತೆ ಇವರು ಸಹ ದನಿ, ಇವರು ಸಹ ದನಿ, ಇನ್ನೊಬ್ಬ ದನಿ ನೋಡ. ಮತ್ತೆ ಕರೆಕ್ಟ್ ಆಗಿ ತೋರಿಸ್ತಾನೆ ಹೊರಗಡೆ ಎಲ್ಲ. ಎಂತದೇನೋ ನೀ ಹೇಳು. ಮಸಾಲ ಪುರಿ ಒಳ್ಳೆ ಆಗ್ತದೆ. ವೈ ನೆಕ್ಸ್ಟ್ ಲೆವೆಲ್. ಮಸಾಲ ಪುರಿ ಕಾತ್ವೆ, ಮಸಾಲ ಪುರಿ ಕಾತ್ವೆ ನಾ ನಮ್ಮ ಕೊಲ್ಗತ ಒಂದು ನನಂಜಿದ್ದೇನೆ. ಹಾಯ್ ಬನ್ಲೆ ಮಾರೆ. ಪೂರ ಸ್ಪೆಷಲ್ ಮರಿ ಇದು. ಏನಕ್ಕೆ ಏನು ಆತ ಮಾರೆ. ನೋಡ್ಬೋದು ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಸೆಟ್. ಮಸಾಲ ಪುರಿ ಐಸ್ ಕ್ರೀಮ್ ಪಾರ್ಲರ್ ಬಂದು ಮಸಾಲ ಪುರಿ ತಿನ್ಕೊಂಡು ಅಂದ ಶಿಫ್ಟಾ ಓಲು ಮಾಡ್ತಾರಾ ಬೆಳಿಗ್ಗೆ. ಸೊ ಇಲ್ಲಿ ಬಂದ್ರೆ ಖಜಾನ ಅಂತ ಒಂದು ಬರ್ತದೆ, ಅದು ಟ್ರೈ ಮಾಡಿ. ಚೀಪ್ ಆ್ಯಂಡ್ ಬೆಸ್ಟ್ ಐಸ್ ಕ್ರೀಮ್ ಇಲ್ಲಿದು. ದಾದವ ಪ್ರಮೋಷನ್ ಮತ್ತೊಂದಿಲ್ಲ ಮಾರ, ನೀ ಪ್ರಮೋಷನ್ ಖಜಾನ್ ಅಂತ ಚೀಪ್ ಆ್ಯಂಡ್ ಬೆಸ್ಟ್ ಒಳ್ಳೆ ಇರ್ತದೆ ನೋಡಿ. ಹೀಗೆ ಬರ್ತದೆ ಇಲ್ಲಿದು ನಮ್ಮ ಕೆಫೆದು ಚೀಪ್ ಆ್ಯಂಡ್ ಬೆಸ್ಟ್ ಐಸ್ ಕ್ರೀಮ್. ಅದು ಕಿವಿನ್ ದಾದ ಸೀನ್ ದಾದ ಎಂತ ಸೀನ್, ಹೆವಿ ಸೀನಾ? ಅಯ್ಯೋ, ಸೊ ಹೆವಿ ಸೀನ್ ಆಗಿದೆ ಅಂತ ಎಂತಂದ ನೋಡುವ. ಖಜಾನ್ ಅಂದ್ರೆ ಹೀಗೆ ಬರ್ತದೆ. ಇದು 24 ಕ್ಯಾರೆಟ್ ಗೋಲ್ಡ್. ಸೊ ಅದು ಸೆಲೆಬ್ರಿಟಿ ಅವರೆಲ್ಲ ತಿಂತಾರಂತೆ, ತಿಂದ್ರೆ ನಮ್ದು ಸ್ಕಿನ್ ಎಲ್ಲ ಗ್ಲೋ ಆಗ್ತದೆ. 24 ಕ್ಯಾರೆಟ್ ನೋಡಿ. ಇವನು ಸ್ಕಿನ್ ಅದಕ್ಕೆ ಗ್ಲೋ ಬಂದದ್ದು, ಸ್ಕಿನ್ ಗ್ಲೋ ಬಂದದ್ದು ಅದಕ್ಕೆ ಇವನು ಅದೇ ತಿನ್ನೋದು. ನಿಂದು ಗ್ಲೋ ಉಂಟಲ್ಲ ಸ್ಕಿನ್. ಹಾ, ಸ್ಕಿನ್ ಗ್ಲೋ ನೋಡಿ, ಗ್ಲೋ ನೋಡಿ. ಸೊ ಅದು ತಿಂದ್ರೆ ಸ್ಕಿನ್ ಗ್ಲೋ ಆಗ್ತದೆ. ನಿಮ್ದು ಸ್ಕಿನ್ ಗ್ಲೋ ಆಗ್ಬೇಕಂತಂದ್ರೆ ಯಾವ್ದು ಪಾರ್ಲರ್ ಹೋಗುದಲ್ಲ, ಬಬ್ಬಾಸ್ ಕೆಫೆಗೆ ಬಂದು ಇದು ಐಸ್ ಕ್ರೀಮ್ ತಿನ್ನಿ. ಖಜಾನ ಅಂತ ಹೆಸರು. ಖಜಾನ ಚೀಪ್ ಅಂಡ್ ಬೆಸ್ಟ್, 1,500 ಅಷ್ಟೇ. ರಿಯಾಕ್ಷನ್ ವಿಡಿಯೋ. ಸೊ ಇದು ಗೈಸ್ ಮಸಾಲ ಪುರಿ ಬಂದಿದೆ, ತಿಂದು ನೋಡುವ. 50 ರೂಪಾಯಿ ಕಟ್ ಓವರ್ ಆಕ್ಟಿಂಗ್. ನಿನಗೆ ಬೇಜಾರಾಗಬಾರ್ದು ಅಂತ ನೀನು ಹಾಗೆ ಮಾಡೋದಂತ ಮಾರೆ. ನಿಕ್ಕೆ ಬೇಜಾರಾಗ್ಬಿಡ ಲೈಕ್ ಉಂಟು ಬನ್ನಿ. ನಾನು ಟೇಸ್ಟ್ ಮಾಡ್ತೀನಿ. ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಸಿಟ್ಟಿಂಗ್ ಕೆಪಾಸಿಟಿ ಇರುವಂತ ಕೆಫೆ ಇದು. 180+ ಜನ ಕೂತ್ಕೊಳ್ಬಹುದು. ನಾವು ಟೇಸ್ಟ್ ಮಾಡೋ. ನೆಕ್ಸ್ಟ್ ಆದ್ರೆ ಬರ್ತೀಯಾ? ಸಿನಿಮ್ಯಾಟಿಕ್ಸ್ ಕ್ರೇಜಿ ಟೇಸ್ಟ್. ನಾ ಮಸಾಲ ಪುರಿ ಬೇಡ ಅಂತ ಹೇಳಿದೆ, ಆದ್ರೆ ಪ್ರತಿಮೇಶ್ ಹೇಳಿದ್ರು ಮಸಾಲ ಪುರಿ ತಿನ್ನಂತ. ಸೊ ನಾವು ರೆಕಮೆಂಡ್ ಮಾಡ್ತೇವೆ. ಏನ ಫಾಲೋವರ್ಸ್ ಬರ್ತನದಲ್ಲ, ಡಿಸ್ಕೌಂಟ್ ಉಂಟಾ? ನಿರಿ ಹೆಸರು ಹಾಕಿದ್ರೆ ಹೇಗೆ? ಈ ವಿಡಿಯೋ ನೋಡಿ, ನಿರಿ ಹೆಬ್ರಿ ಅಂತ ಹೆಸರು ಹೇಳಿದ್ರೆ ಇವರಿಗೆ 5% ಆಫ್. ಇದು ಚೀಸಿ ಮೆಕ್ಸಿಕನ್ ಫ್ರೈಸ್. ಲೆಟ್ಸ್ ಸಿ. ಅದು ನೋಡಿದ್ರೆ ನಂಗೆ ಎಂತ ಇದು ನೋಡಿ ಗೈಸ್, ಚೀಸ್ ಹೀಗೆ ಬರ್ತದೆ ಫುಲ್ ಮೇಲೆ ತನಕ. ಕನೆಕ್ಷನ್ ಇರ್ತದೆ ಚೀಸ್ ಇಂದ ಚೀಸ್ಗೆ. ಜೊತೆ ಮಸಾಲ ಪುರಿ ನಮ್ಮ ಕೆವಿನ್ ಮುಂಚೆ ನೋಡ್ಲಿಕ್ಕೆ ಹೀಗೆ ಇದ್ದ, ಈಗ ಹೀಗಾಗಿದ. ನೆಕ್ಸ್ಟ್ ಬನ್ ಆಯ್ತು. ಇದು ತಿರಮಿಸು, ನನ್ನ ಫೇವರೇಟ್ ಐಸ್ ಕ್ರೀಮ್. ಇದು ಬ್ಲೂ ಐಸ್. ಇದು ಕುಡಿಲೇಬೇಕಾಯ್ತಾ? ಅದು ಅಂದ್ರೆ ವಾರ್ನಿಂಗ್ ಆಯ್ತು. ಪೊಲೈಟ್ ಅದು ಬಂದೋಡು. ಏನೋ ವ್ಯೂವರ್ಸ್ ಕೂಡ ಎಡ್ಡೆ ಹೇಳಿ. ನಮ್ಮೊಟ್ಟಿಗಿದ್ದಾರೆ ಕೃಷ್ಣಮೂರ್ತಿ ಆಚಾರ್ಯ ಅವರು. ದಾದಾ ಪಣ್ಪರ
ಕನ್ನಡ ಪಂಪರಾ ಏನು ಹೇಳ್ಬೇಕು ಹೇಳಿ. ಕೆಫೆ ಬಗ್ಗೆ ಎಂತಾದ್ರೂ ಹೇಳಿ. ಬಬ್ಬಾಸ್ ಕೆಫೆ ಹೇಳುವಂಥದ್ದು ಸಾಧಾರಣ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಒಂದು ಹೊಸ ಕಾನ್ಸೆಪ್ಟ್ ಇದೆ. ನಮ್ಮ 3 ಯುವಕರು ಸೇರಿ ಮಾಡಿದ ಒಂದು ಬಬ್ಬಾಸ್ ಕೆಫೆ ಆ್ಯಂಡ್ ರೆಸ್ಟೋರೆಂಟ್. ಇಲ್ಲಿ ಹೆಚ್ಚು ಕಮ್ಮಿ 60 ಬಗೆ ಐಸ್ ಕ್ರೀಮು, 60 ಬಗೆ ಐಸ್ ಕ್ರೀಮಲ್ಲಿ ಬಬ್ಬಾಸ್ ಕೆಫೆದ್ದೇ ಒಂದು ಸ್ಪೆಷಾಲಿಟಿ ಒಂದು 5-6 ಬಗೆ ಇದೆ. ಬಬ್ಬಾಸ್ ಕುಂಡ, ಬಬ್ಬಾಸ್ ಅಡ್ಡೆ, ಬಬ್ಬಾಸ್ ಸ್ಪೆಷಲ್ ಗಡ್ಬಾಡು, ಬಬ್ಬಾಸ್ ಗೋಲ್ಡ್ ಗಡ್ಬಾಡು, ಬಬ್ಬಾಸ್ ಖಜಾನಾ, ಇದೆಲ್ಲ ಬಬ್ಬಾಸ್ ಇದ್ದೇ ಒಂದು ಸ್ಪೆಷಲ್ ಆಗಿ ಒಂದು ಐಸ್ ಕ್ರೀಮ್ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಜನರಿಗೆ, ಬಂದಂಥ ಕಸ್ಟಮರಿಗೆ, ಜನರಿಗೆ ಬಹಳ ಖುಷಿಯಿಂದ ಐಸ್ ಕ್ರೀಮ್ ತಿಂದು ಸವಿದು ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮೊದಲ ಬಾರಿಗೆ ಪ್ಯೂರ್ ದನದ ಹಾಲನ್ನ ನಾವು ಮರ್ಸಿಲೀಸ್ ಐಸ್ ಕ್ರೀಮ್ ಅನ್ನು ನಾವು ಚೂಸ್ ಮಾಡಿದ್ದೆ ಅದಕ್ಕೆ. ಆ ಐಸ್ ಕ್ರೀಮು ಪ್ಯೂರ್ ದನದ ಹಾಲಿದ್ದು, ಅದರೊಟ್ಟಿಗೆ ಇದರಲ್ಲಿ ಕೆಲವೆಲ್ಲ ಐಟಮ್, ಐಸ್ ಕ್ರೀಮ್ ಮಾತ್ರ ಅಲ್ಲ, ಇಲ್ಲಿ ಎಲ್ಲ ಥರದ ಚಾಟ್ಸ್ ಐಟಮ್ ಇದೆ, ಮೋಮೋಸ್ ಇದೆ, ಬರ್ಗರ್ ಇದೆ, ಕಟ್ಲೆಟ್ ಇದೆ, ಸ್ಯಾಂಡ್ವಿಚ್ ಇದೆ, ನಿಮ್ಮ ಕೇಕ್ಸ್ ಇದೆ, ಎಲ್ಲ ಐಟಮು ಈಗ ಬ್ರೆಡ್ಡಿಂದ ಹಿಡಿದು ಈಗ ಬರ್ಗರ್ ಸ್ಯಾಂಡ್ವಿಚ್ ಐಟಮಿಗೆ ಎಲ್ಲ ತಯಾರಿ ಮಾಡುವಂಥದ್ದು ಸಮೇತ ಇಲ್ಲೇ. ಅದಕ್ಕೋಸ್ಕರ ಜನರಿಗೆ ಖುಷಿ ಆಗ್ತದೆ, ಎಲ್ಲ ಐಟಮ್ ಸಿಗ್ತದೆ ಇಲ್ಲಿ. ಕೆಲವು ಕಡೆ ಹೋದರೆ ಈಗ ಉಡುಪಿ ಮಂಗಳೂರಲ್ಲಿ ಈ ಎಲ್ಲ ಸಿಗುವಂಥದ್ದು ಸೂರು ಒಂದೇ ಇಲ್ಲ. ಈ ಕೆಫೆಯಲ್ಲಿ ಎಲ್ಲ ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ. ಬಟ್ ಇಲ್ಲಿ ಬಬ್ಬಾಸ್ ಕೆಫೆಯಲ್ಲಿ ಬಂದರೆ ಎಲ್ಲ ಐಟಮ್ ನಿಮಗೆ ಸಿಗ್ತದೆ. ಸವಿಯಾಗಿ ರುಚಿಯಾಗಿ ನೀವು ಸವಿದು ಹೋಗ್ಬೋದು ಅದನ್ನೆಲ್ಲ. ಹಾಗಿಂದಾಗಿ ಒಂದು ಹೆಚ್ಚು ಕಮ್ಮಿ 4 ತಿಂಗಳಾಯ್ತು ಈಗ ಬಬ್ಬಾಸ್ ಕೆಫೆಗೆ. ಚಿಕ್ಕ ಮಗು ಕೇಳಲಿಕ್ಕೆ ಹೋದ್ರೆ ಚಿಕ್ಕ ಮಗು, ಒಂದು 4 ತಿಂಗಳ ಮಗು, ಅದು ಕೆಲವು ತಪ್ಪು ಆಗಿದೆ, ಅದನ್ನು ತಿದ್ದುಪಡಿ ಮಾಡಿಕೊಂಡು ಬಹಳ ನೀವು ಹಿಂದೆ ಬಂದಾಗ ನಮಗೆ ಹೀಗೆ ಪ್ರಾಬ್ಲಮ್ ಆಗಿತ್ತು, ಈಗ ಅದನ್ನು ಸರಿ ಮಾಡಿದ್ದೀರಿ ಅಂತ ಬೆನ್ನು ತಟ್ಟಿ ಹೋಗಿದ್ದಾರೆ 3 ಯುವಕರಿಗೂ. ಬಹಳ ಖುಷಿ ಆಯಿತು. ಯಾಕಂದರೆ ಟೇಸ್ಟ್ ನಿಮ್ಮದು ವೆರಿ ಗುಡ್, ಟೇಸ್ಟ್ ಒಳ್ಳೆ ಇದೆ. ಬಟ್ ಸರ್ವಿಸಲ್ಲಿ ಅದನ್ನೆಲ್ಲ ತುಂಬ ಸರ್ವಿಸಲ್ಲಿ ನಮಗೆ ಫಸ್ಟ್ 1.5 ತಿಂಗಳು ಹೆಚ್ಚು ಕಮ್ಮಿ ನಾವು ನಿಜ ಹೇಳಬೇಕಾದ್ರೆ 70% ಪ್ರಾಬ್ಲಮ್ ಇತ್ತು ಸರ್ವಿಸಲ್ಲಿ, ಜನ ಇದ್ದರೂ ಕೂಡ. ಬಟ್ 1.5 ತಿಂಗಳಲ್ಲಿ ಅದನ್ನೆಲ್ಲ ಸರಿ ಮಾಡಿ ನಾವೀಗ ಚಿಕ್ಕ ಸಜೆಷನ್, ಜನರು ಈಗಲೂ ಸಜೆಷನ್ ಕೊಡ್ತಾ ಇದ್ದಾರೆ, ಹೀಗೆ ಮಾಡಬೇಕು, ನೀವು ಒಳ್ಳೆ ಯಂಗ್ಸ್ಟರ್ ಇದ್ದೀರಾ, ಮತ್ತು ನೀವು ನಮ್ಮೂರಿಗೆ ಬನ್ನಿ ಅಂತೇಳಿ ಪುನಃ ಕರೀತಾ ಇದ್ದಾರೆ. ಈಗ ಬೆಂಗಳೂರಿಂದಾಗಲಿ, ತುಮಕೂರಿಂದಾಗಲಿ, ಹುಬ್ಬಳ್ಳಿಯಿಂದ, ಬೆಳಗಾವಿಯಿಂದ ಬಂದವರು ಈಗ ನಮ್ಮೂರಿಗೆ ಬನ್ನಿ, ಮೈಸೂರಿನಲ್ಲಿ ನಾವು ನಿಮಗೆ ಇದನ್ನೇ ಇದು ಮಾಡ್ತೇವೆ. ನಮಗೆ ಹೆಚ್ಚು ಕಡೆ 4 ತಿಂಗಳಲ್ಲಿ 15 ಕಡೆ ಫ್ರಾಂಚೈಸಿ ಕೇಳಿದ್ದಾರೆ ನಮ್ಮ ಬಬ್ಬಾಸಿದ್ದು. ಅದು ನಮಗೆ ಸಂತೋಷ ಆಗ್ತದೆ. ಯಾಕಂದರೆ ಈ ರೀತಿ ಟೇಸ್ಟ್ ಕೊಡ್ತಾ ಇದ್ದಾರೆ ಜನರು ತಿಂದು ಹೋಗುವಾಗ, ಅದು ಒಂದು ನಮಗೆ ಬಹಳ ಸಂತೋಷ. ಹಾಗೆ ನೀವು 3 ಯುವಕರಿಗೆ ಭಾರಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ರಲ್ಲ. ಯುವಕರು ಈಗ ಎಲ್ಲೆಲ್ಲಿ ಹೋಗಿ ಕೆಲಸ ಹುಡುಕುವುದಕ್ಕಿಂತ ನಮ್ಮ ಮುಂದೆ, ನಮ್ಮ ಮಕ್ಕಳು ನಮ್ಮ ಮುಂದೆ, ನಮ್ಮ ಊರಿಗೊಂದು ಒಳ್ಳೆ ಈ ರೆಸ್ಟೋರೆಂಟ್, ಒಳ್ಳೆ ಹೊಸ ಯೋಜನೆ ಅಂತದ್ದು ಕೊಟ್ಟರೆ ಅವರು ಇಲ್ಲಿಯೇ ಇರ್ತಾರೆ. ನಮ್ಮ ಕಣ್ಣ ಮುಂದೆ, ನಮ್ಮ ಮಗನೇ ಇರಲಿ, ಇನ್ನೊಬ್ಬರ ಮಗನೇ ನಮ್ಮ ಕಣ್ಣ ಮುಂದೆ ಇರ್ತಾರೆ. ಜನರಿಗೆ ಖುಷಿ ಆಗ್ತದೆ, ಇಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಅನ್ನು ಮಾಡಿದ್ದಾರೆ ಅಂತೇಳಿ. ಅಂತ ಹಾಗೆ ಆ ರೀತಿಯಲ್ಲಿ ಎಲ್ಲ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಉಂಟಲ್ಲ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ನೋಡ್ತೇವಲ್ಲ ಬಂದವರು ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ನಾನು ಈ ಕಾನ್ಸೆಪ್ಟಲ್ಲೂ ಆಗಿ ಹೋಟ್ಲ್ ಮಾಡುವಾಗ ಸಹ ಓಲ್ಡ್ ರಥವನ್ನು ಇಟ್ಟಿದ್ದೇನೆ, ಹಟ್ ಮಾಡಿದ್ದೇನೆ. ಈಗ ಓಲ್ಡ್ ಐಟಮ್ ಕೆಲವು ಇದೆ ನಮ್ಮ ಹತ್ರ, ಅದನ್ನೆಲ್ಲ ಬಂದ ಜನರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಖುಷಿಯಲ್ಲಿ ಹೋಗುವಾಗೆ. ಮಕ್ಕಳು ಈಗ 480 ವರ್ಷದೊಂದು ರಥ ಇದೆ ನಮ್ಮ ಹತ್ರ, ಒಂದು ದೇವಸ್ಥಾನದ ರಥ ಇದೆ. ಆ ರಥೋತ್ಸವವಾಗಿ ದೇವಸ್ಥಾನದೊಳಗೆ ರಥದ ಗುಡಿಯೊಳಗೆ ಹೋಗ್ತದೆ. ಬಟ್ ಆ ರಥ ಹಳತ್ತಾದಾಗ ಅದನ್ನು ತೆಗೆದು ಬಿಚ್ಚುತ್ತಾರೆ. ಬಟ್ ಅದನ್ನೇ ನಾವು ಇಲ್ಲಿ ತಂದಿಟ್ಟು ಜನರಿಗೆ ಒಂದು ಹೀಗೆ ನಮ್ಮ ಹಿಂದಿನ ಇದರಲ್ಲಿ ಇಂಥ ರಥ ಇಂಥ ದೇವಸ್ಥಾನದಲ್ಲಿ ಇಟ್ಟು ಒಂದು ಅದನ್ನು ಇಟ್ಟಿದ್ದೇವೆ. ಹಾಗೆ ಕೆವಿನ್ ಸರಿ ಹೊಡೋದ ಪಿಲಿನಲ್ಲಿ ಕೊಡತ್ತ ಇವನಿಗೆ ಪಿಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದಂತೆ, ಕಾಲು ಸರಿ ಇಲ್ಲ, ಅದೇ ಬೇಜಾರು. ಒಂದಿ ಕಾರ್ಡ್ ನಲ್ಪೊಳಿಯ ಒಂದು ಸ್ಟಿಕ್ ಬತ್ತಂದ್ರೆ ನಾವು ಮೇಲೆ ಹೋಗುವ ಜನ ಇಲ್ಲ ಈ ಮಲ್ತವಲ್ಲ ವಿಡಿಯೋ. ಸಿಟ್ಟಿಂಗ್ ಕೆಪಾಸಿಟಿ ಐತೆ 180 180 ಪ್ಲಸ್ ಜನ ಕೂತ್ಕೊಳ್ಬೋದು ಇಲ್ಲಿ. ಮೇಲೆ ಕೆಳಗೆ ಎಲ್ಲ ಕಡೆ ಕೂತ್ಕೊಳ್ಬೋದು. ಎಲ್ಲ ಫುಲ್ ಚಿಲ್ ಮಾಡ್ತಿದ್ದಾರೆ ಫ್ಯಾಮಿಲಿ ಒಟ್ಟಿಗೆ. ಹಾಯ್ ಹಾಯ್, ನಾವೀಗ ಕೆಳಗೆ ಹೋಗುವ. ಹಾಯ್ ಹಾಯ್ ಹಾಯ್. ಹೋಯ್ ಅಂಚಿ ಫುಲ್ ಹೈಜೀನಿಕ್ ಕಿಚನ್ ಇರೋದಿಲ್ಲಿ. ಒಂದು ತೋಜಲ್ಲ, ಕೇಕ್ ಬೇಕಾದ್ರೆ ಕೇಕ್ ಉಂಟು, ಐಸ್ ಕ್ರೀಮ್ ಬೇಕಾದ್ರೆ ಐಸ್ ಕ್ರೀಮ್ ಉಂಟು, ಎಂತ ಬೇಕು ಎಲ್ಲ ಉಂಟು, ಎಲ್ಲ ಉಂಟಲ್ಲ. ಇವರು ನಮ್ಮ ಸುರೇಶ್ ಅವರು. ಹಾಯ್ ಇದೇ ಬೈ. ಸೊ ನಿಮಗೆ ಎಲ್ಲ ತೋರಿಸ್ತೀನಿ, ಅದೇ ಕಾಲ್.
ಯಾವೇನ ರಥ ಹಾಂ ಸೆಟ್ ಅಲ್ಲ ಹ್ಮ್. ಇದೆಂತ ಆಡೋದು ಚೆನ್ನಮಣೆ? ಇದು ಚೆನ್ನಮಣೆ ಗೇಮ್ ಹೇಗೆ ನಂಗೆ ಗೊತ್ತಿಲ್ಲ ಅದು ಆಡ್ಲಿಕ್ಕೆ. ಎಂತ ಗೊತ್ತುಂಟಾ, ಈಗ ಇಲ್ಲಿ ಇದು ಹೊರಗಡೆ ಅಂತ ಚಾವಾ? ಅಲ್ಲ ಚಾಟ್ ಕೌಂಟರ್ ಓಕೆ ಚಾಟ್ ಕೌಂಟರಾ? ಒಂದು ಗೇಮ್ ಎಂತ ಇಲ್ಲಿಂದ ಹೀಗೆ ತೆಗೆದು ಹೀಗೆ ಹಾಕ್ತಾ ಹೋಗುದು, ಓಕೆ ಹೀಗೆ ಹಾಕುದು, ಮತ್ತೆ ನೆಕ್ಸ್ಟ್ ಇಂದ ತೆಗೆಯುದು, ಮತ್ತೆ ಹೀಗೆ ಹಾಕ್ತಾ ಹೋಗುದು ಒಂದೊಂದೇ? ಹಾ ಒಂದೊಂದೇ. ಹಾಂ ಪುನಃ ಇಲ್ಲಿ ಎಂಡ್ ಆದ್ರೆ ಇಲ್ಲಿಂದ ತೆಗೆಯುದು, ಮತ್ತೆ ಪುನಃ ಇಲ್ಲಿಂದ ಹಾಕ್ತಾ ಹೋಗುದು ಹೀಗೆ. ಮತ್ತೆ ಉಂಟಲ್ಲ ಅದು ತುಂಬಾ ತುಂಬಾ ಉದ್ದ ಹೋಗ್ತದೆ. ಓಕೆ ಅದು ಅದು ಲಾಸ್ಟ್ಗೆ ಎಂತ ಆಗ್ತದೆ ಹೇಳು ಫೈನಲ್ ರಿಸಲ್ಟ್? ಲಾಸ್ಟಿಗೆ ಎಂತ ಗೊತ್ತದೆ, ಯಾರ ಹತ್ರ ಜಾಸ್ತಿ ಕಾಯಿನ್ ಇರ್ತದೆ ಅವರು ವಿನ್. ಓಕೆ ಹಾಗೆ ಅದು ನಮ್ಗೆ ಗೊತ್ತಿರೋದಿಲ್ಲಲ್ಲ ಹೇಗೆ ಅಂತ ಅದು, ಅಂದ್ರೆ ಫಸ್ಟಿಗೆ ಗೊತ್ತಿರೋದಿಲ್ಲಲ್ಲ ಯಾರು ವಿನ್ ಆಗ್ತಾರೆ ಅಂತ. ಇಲ್ಲ ಇಲ್ಲ ಅದು ಮತ್ತೆ ಎಂತ ಗೊತ್ತುಂಟಾ, ನೋಡಿ ಚೂರು ಫಸ್ಟಿಗೆ ಈಕ್ವಲ್ ಇರ್ತದಾ? ಇನ್ ಕೇಸ್ ನಿಮ್ಮ ಇಲ್ಲಿ ನಿಮ್ದು ಲಾಸ್ಟ್ ಆಯ್ತು ಅನ್ಕೊಳ್ಳಿ, ಓಕೆ ಇಲ್ಲಿ ಅಂತ ಇಲ್ಲ. ಹಾಂ ಸೊ ಆಲ್ ದೀಸ್ ವಿಲ್ ಬಿ ಯೋರ್ಸ್. ಇದಿಷ್ಟು ನಿಮ್ಗೆ. ಓಕೆ 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 ಹಾಗೆ. ಹಾಂ ಈಗ ನೀ ಎಂತೆಲ್ಲ ಹೇಳ್ತಿದ್ದಿ ಮಾರೆ. ಈಗ ನೋಡಿ, ಈಗ ಇಲ್ಲಿ 3 ಉಂಟಂತ ಆಯ್ತು. ಹಾಂ ನಾನು ಇದು ತಕೊಂಡು ಇಲ್ಲಿ 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 ಹಾಕಿದೆ. ಓಕೆ 3. 4 ಅಂದ್ರೆ ಕರು ಆಯ್ತು ಅಂತ. ಹಾಂ ಸೊ ಆಗ ಈ ಸೈಡ್ ಅವರು ತೆಗ್ದವ್ರದಕ್ಕೆ ಹಾಕಿಡ್ಬೇಕು, ಕರು ಆಯ್ತು ಓಕೆ ಅಂತ. So ಹಾಗೆ ಕಲೆಕ್ಟ್ ಮಾಡ್ತಾ ಹೋಗ್ಬೇಕು. ಹಾಂ ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವ್ರು ವಿನ್ನರ್. ಇದ್ರಲ್ಲಿ ಹೇಗೆ ಗೊತ್ತುಂಟು ಈಗ ಮತ್ತು ಅವರೊಂದು ಓಲ್ಡ್ ರಥ ಹೇಳಿದಾರಲ್ಲ, ರಥ ಅದೇ ರಥಗೆ 8 ವರ್ಷ ಬ್ರೋ? 350. ಹಾಂ 350 years. 480 ಅದೇ 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 480 years ಇದು ರಥ ಉಂಟು ಇಲ್ಲಿ. ಇದು ಹೊರಗಡೆ ಸಿಟ್ಟಿಂಗ್ ನೋಡಿ, ಇಷ್ಟು ಜನ, ತುಂಬ ಜನ ಕೂತ್ಕೊಳ್ಬೋದು. 6, 12, 15 ಜನ ಕೂತ್ಕೊಳ್ಬೋದು. 15 ಕುಲ್ಲಳಿಯಾ ಮೂಲ 6, 12 ಓಕೆ ಇರುವ ಜನ. ಹಾಂ 15 ಜನ ಆರಾಮಲ್ಲಿ ಕೂತ್ಕೊಳ್ಬೋದು ಇಲ್ಲಿ. ಜನ ಡಿಪೆಂಡ್ ಆಗೋಣ ಮೊಲ್ ನಂಚಿತ್ನ ಸಪುರ ತಗೊಲ್ಲ ಅಂಡ ಕುಲ್ಲಳಿ ಇರೋ ಜನ ನಮ್ಮ ನಂಚಿತ್ ನಗಲು ಏನ ಸಪುರನ ಮಾರೆ ಬಬ್ಬಾಸ್ ಕೆಫೆ ಆ್ಯಂಡ್ ರೆಸ್ಟೋರೆಂಟ್ ಎಂಕಲ್ನ ಈ ಸಲ ಹೊಸತ್ ಬಣ್ಣ ಗುಡ್ಪಿಡು ಮಲ್ಲ ಪರ್ಬ ಪನ್ನಗ ಶ್ರೀಕೃಷ್ಣ ಜನ್ಮಾಷ್ಟಮಿ. ಈ ಅಷ್ಟಮಿ ದಾನಿ ಮಸ್ತ್ ಜನ ವೇಷ ಪಾಡುವೆ, ಮುದ್ದು ಕೃಷ್ಣನ ಸ್ಪರ್ಧೆ ಮಲ್ಪೇರು ಅಂಚನೆ ಅಷ್ಟಮಿ ದಾನಿ ಮಾತ ಪಿಲಿ ವೇಷ, ಡ್ಯಾನ್ಸ್ ವೇಷ, ವಿಧ ವಿಧದ ವೇಷ ಪಾಡ್ದು 2 ದಿನ ಅಷ್ಟಮಿಂದ ಮಂದಾನಿ ಮೊಸರು ಕುಡಿಕೆ ಬಂದು ಬಾರಿ ಮಲ್ಲ ಪರ್ಬ. ಉಡುಪಿ ಜಿಲ್ಲೆಡೆ ಮಲ್ಲ ಪರ್ಬ ಪಂಡ ಶ್ರೀಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿ ಪರವಾದ ಎಂಕಲ್ ಬಬ್ಬಾಸ್ನ ಮಸ್ತ್ ಕಡೆ ಮುದ್ದು ಕೃಷ್ಣ ಸ್ಪರ್ಧೆ ಉಂಟು. ಬಬ್ಬಾಸ್ ಸ್ಪೆಷಲಿ ಆದ ಈ ಸಲ ಮುದ್ದು ಕೃಷ್ಣ ಸ್ಪರ್ಧೆ ಮಲ್ಪಡೊಂದು ಎಂಕಲ್ ತಯಾರು ಮಲ್ತೊಂದುಲ್ಲ ಐತೇನೆ. ಅವು ಸೆಪ್ಟೆಂಬರ್ 14 ತಾರೀಕು ಬರ್ಪಿ ತಿಂಗಳ 14 ತಾರೀಕು ಬಬ್ಬಾಸ್ ಕೆಫೆ ಆ್ಯಂಡ್ ರೆಸ್ಟೋರೆಂಟ್ ಎದುರೇ ಮುದ್ದು ಕೃಷ್ಣ ಸ್ಪರ್ಧೆನ ಎಂಕಲ್ ಮಲ್ತೊಂದುಲ್ಲ. ಎಂಗಲ ಫ್ರೆಂಡ್ ಬೈದಾರೆ. ಓಕೆ ನಾವು ಪಿದಾಡ್ಗ ಬಾಯ್ ಬ್ರೋ, ಸಿ ಯು. ಸೊ ನಾವು ಹೊರಟಿದ್ದೆ ಬ್ರೋ, ಟೇಕ್ ಬ್ರೋ, ಬಾಯ್ 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 ಬಾಯ್. ಇದು ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡೋ. ನಾವಿದ್ದೀವಿ ಬಬ್ಬಾಸ್ ಕೆಫೆ ಆ್ಯಂಡ್ ಐಸ್ ಕ್ರೀಮ್ ಪಾರ್ಲರಲ್ಲಿ. ನಮ್ಮ ಫ್ರೆಂಡ್ ಇದೆ, ಒಂದ್ಸಲ ವಿಸಿಟ್ ಮಾಡಿ, ಒಂದ್ಸಲ ಟೇಸ್ಟ್ ನೋಡಿ, ಮತ್ತೆ ಗೊತ್ತಾಗ್ತದೆ ನಿಮಗೆ ಎಷ್ಟು ಒಳ್ಳೆ ಉಂಟಂತ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ದರ್ಶನ 961 ಬಸ್ಸಲ್ಲಿ ಎಂತ ನಿಂದು ಎಂತ ಎಂತದ ಬೆಟ್ಟ ಎಂತ ಎಂತ ಬೆಟ್ಟ ಅಲ್ಲಿ 3 ತೂದಿಲ್ಲ ಏನ ಸೀಟ್ ಚಂಡಿ ಉಂಟಾ? ಯಾನ್ ಐಕೆ ಪಣ್ಣ ದುರ್ಗಾ ಇವಳು ಬೆಂಗಳೂರು ಹೊರಟಿದ್ದಾಳೆ. ಬುಲ್ಪಡ್ಸಿ ಇಲ್ಲ ಬುಲ್ಪಡ್ಸಿ ಬ್ರೋ, ಇಲ್ಲ ಬುಲ್ಪಡ್ಸವ ಅದಾ ನಾ ಹೊರಡುವ ದಾದನ್ ಬ್ರೋ. ಸ್ಟಕ್ ಸುರೇಶ್ ಸ್ಟಕ್, ಅವನು ಹೊಟ್ಟೆ ದೊಡ್ಡದುಂಟು ಹಾಗೆ. ನಾವು ಹೊರಡುವ ಹೆಬ್ರಿಗೆ. ಇಲ್ಲ ಬರ್ನಾಗಯ್ಯ ವಿಡಿಯೋ ಪತ್ತನ್ ಐ ದಾದಕ್ಕೇಣ ಎಂತಾಯ್ತು? ಸೈಡ್ ಹೋಗಿ ಮಾರೆ. ದಾದಕ್ಕೇಣ
ಹಾಂ ಬಾಯ್ ಬಾಯ್ ಬಾಯ್. ಇವ್ರು ನನ್ನ ಡ್ರಾಪ್ ಮಾಡಿದ್ರು, ಈಗ ಹೋಗ್ತಾರೆ. ದಾದಂಡ್ಯಾ ಓ ಒಂದು ನೆನಪೇಜ್ಜ. ಸರಿ ಹಾಂ ಬಾಯ್ ಬಾಯ್. ಸಿ ಯು. ಬಾಯ್ ಬಾಯ್. ಎಲ್ಲ ಹೊರಟ್ರು, ಇನ್ನು ಮಲಗುದು. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್.